ಜೀವ ವಸ್ತುಗಳು ಮನುಷ್ಯರು ಯಾರಿಗೂ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಕೊಡಬಾರ್ದು ಅಂತ ಹೇಳಿದ್ರಿ. ಇವತ್ತು ಸತ್ಯ ಗೊತ್ತಾಯಿತು. ಆದರೆ ನನಗೀಗ 30 ವಯಸ್ಸಾಯಿತು, 35 ವಯಸ್ಸಾಯಿತು, ಇಷ್ಟು ವರ್ಷ ಮಾಂಸ ತಿಂದುಬಿಟ್ಟೆ, ಪಾಪಕರ್ಮಗಳು ಸುತ್ತಕೊಂಡ್ಬಿಡುತ್ತಲ್ಲ, ನಾನು ಏನು ಮಾಡಲಿ? ಪ್ರಶ್ನೆ ಉತ್ಪಾದನೆ ಆಗಬೇಕು. ನಿಮಗೆ ಮಾಡಿದ ಪಾಪವನ್ನು ಹೇಗೆ ಕಳಿಬೇಕು ಅಂದರೆ ಹೆಚ್ಚು ಪುಣ್ಯವನ್ನು ಮಾಡಬೇಕು. ಮಾಡೋ ತಪ್ಪನ್ನು ನಿಲ್ಲಿಸ್ಬಿಟ್ಟು ಪುಣ್ಯ ಕೆಲಸ ಮಾಡಬೇಕು. ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀರಾ, ಗಾಡಿಗೆ, ಕಾರಿಗೆ ತಗೊಂಡ್ರಿ, ಮನೆ ಕಟ್ಟಾಗಿ ತಗೊಂಡ್ರಿ, ನಿಮ್ಮ ಆಫೀಸು ಸಾಲ ತಗೊಂಡ್ರಿ, ಏನೇನು ಬೇಕೋ ಎಲ್ಲ ಸಾಲ ತಗೊಂಡಿದ್ದೀರಾ, ತಿಂಗಳು ಕಟ್ತಾ ಇದ್ದೀರಾ. ಆ ಬ್ಯಾಂಕು ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡದೇ ಇರಬೇಕು ಅಂತಂದರೆ ನೀವು ಸಾಲನ ಕಟ್ಟಿದಿರೋ ಬಿಡ್ತಿರೋ ಬ್ಯಾಂಕಲ್ಲಿ ಡೆಪಾಸಿಟ್ ಸೇರಿಸ್ತಾ ಇರಬೇಕು. ನೀವು ತಿಂಗಳು ಜಾಸ್ತಿ ಹಣವನ್ನು ಬ್ಯಾಂಕಲ್ಲಿ ಇಟ್ಟಿದ್ರೆ ಮ್ಯಾನೇಜರ್ ನೋಡ್ದಾನ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟು ದುಡ್ಡಿದೆ, ಅವನಿಗೆ ಭಯ ಇಲ್ಲ, ಡೆಬಿಟ್ ಟು ಕ್ರೆಡಿಟ್ ಅಡ್ಜಸ್ಟ್ ಮಾಡಿ ಸಾಲನ್ನು ತೀರಿಸ್ಬೋದು ಅಂತ ಅವನಿಗೆ ಧೈರ್ಯ ಬ್ಯಾಂಕ್ ಮ್ಯಾನೇಜರಿಗೆ. ಅದೇ ರೀತಿ ನೀವು ಮಾಡಿರೋ ಪಾಪಕರ್ಮಕ್ಕಿಂತ ಹೆಚ್ಚು ಪುಣ್ಯಕರ್ಮಗಳನ್ನು ಈ ಜನ್ಮದಲ್ಲಿ ಮಾಡಿದಾಗ ಪಾಪಕರ್ಮಗಳು ತಾನಾಗಿ ಕಡಿಮೆ ಆಗೋಗುತ್ತೆ. ಪುಣ್ಯಕರ್ಮ ಏನು? ನಾನು ಪವಿತ್ರ ಮಾಡ್ಕೊಳ್ಳೋದು, ನನ್ನಿಂದ 10 ಜನಕ್ಕೆ ನಾನು ಉಪಯೋಗ ಆಗಂಗೆ ನಡ್ಕೊಳ್ಳೋದು, ಮನಸ್ಸಿಂದ ದೇಹದಿಂದ ಯಾರಿಗೂ ಕೆಟ್ಟದ್ದು ನೆನೆಸಬಾರದು, ಯಾರಿಗೂ ಕೆಟ್ಟದ್ದು ಮಾಡಬಾರದು. ಈ ಥರದ ಒಳ್ಳೆ ಭಾವನೆಗಳನ್ನು ನಮ್ಮಲ್ಲಿ ನಾವು ಬೆಳೆಸ್ಕೊಂಡಾಗ ನಾವು ಮಾಡೋ ಕೆಲಸವೆಲ್ಲ ಪುಣ್ಯ ಕೆಲಸವಾಗೇ ಇರುತ್ತೆ. ಪರಿವರ್ತನೆ ಬೇಕು. ನಾವು ಹುಟ್ಟೋವಾಗ ಹೇಗೆ ಹುಟ್ಟಿದ್ದೀವಿ, ಸಾಯೋವಾಗ ಹಾಗೆ ಸಾಯಬಾರ್ದು, ಬದಲಾವಣೆ ಆಗಬೇಕು. ಅರ್ಥ ಆಯ್ತಾ?